ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ದೇವರ ವಾಕ್ಯಗಳು ನಮ್ಮನ್ನು ಹೆಚ್ಚಾಗಿ ದೇವರೊಟ್ಟಿಗೆ ಅನ್ಯೂನ್ಯತೆಯಲ್ಲಿ, ದೇವರಿಗೆ ಬಹಳ ಹತ್ತಿರದಲ್ಲಿ ನಮ್ಮನ್ನು ನಡೆಸುವಂಥದ್ದಾಗ್ತದೆ. ಈ ವಾಕ್ಯಗಳೆಲ್ಲವೂ ಆತನ ಮಾತಾಗಿರುವಾಗ ಆ ವಾಕ್ಯಗಳು ನಮ್ಮನ್ನು ಪ್ರತಿನಿತ್ಯವೂ ಆತನೆಡೆಗೆ, ಆತನ ಹೃದಯದ ಕಡೆಗೆ ಹತ್ತಿರದಲ್ಲಿ ನಡೆಸುವಂಥದ್ದು. ಹಾಗಾಗಿ ಈ ದಿನದಲ್ಲಿ ವಾಕ್ಯ ಹೀಗೆ ಮಾತನಾಡ್ತಾ ಇದೆ. ಜ್ಞಾನೋಕ್ತಿ 10ನೇ ಅಧ್ಯಾಯ 24ನೇ ವಚನದಲ್ಲಿ, ಶಿಷ್ಟನಿಗೆ ಇಷ್ಟವು ಲಭಿಸುವುದು. ಪ್ರಿಯ ದೇವಜನರೇ, ವಾಕ್ಯದಲ್ಲಿ ಈ ಮುಂಜಾನೆಯಲ್ಲಿ ಕರ್ತನಾತ್ಮನು ಹೀಗೆ ಮಾತನಾಡ್ತಾ ಇದ್ದಾರೆ, ಶಿಷ್ಟನಿಗೆ ಇಷ್ಟವು ಲಭಿಸುವುದು. ಯಾರು ಶಿಷ್ಟರೋ, ದೇವರೊಟ್ಟಿಗೆ ಯಾರು ಅನ್ಯೂನ್ಯತೆಯಲ್ಲಿಯೋ, ನಾನು ಆಗಲೇ ಹೇಳಿದಾಗೆ ದೇವರ ಹೃದಯಕ್ಕೆ ಯಾರು ಹತ್ತಿರದಲ್ಲಿ, ದೇವರ ವಾಕ್ಯದ ಅನುಸಾರವಾಗಿ, ದೇವರ ಚಿತ್ತದ ಅನುಸಾರವಾಗಿ, ಪರಿಶುದ್ಧತೆಯಲ್ಲಿಯೋ, ಭಯಭಕ್ತಿಯಲ್ಲಿಯೋ, ಶ್ರದ್ಧೆಯಲ್ಲಿಯೋ, ನಮ್ರತೆಯಲ್ಲಿಯೋ, ನೀತಿವಂತಿಕೆಯಲ್ಲಿಯೋ ಯಾರು ನಡೆಯುತ್ತಾರೋ ಅವರೇ ಶಿಷ್ಟರು ಅನ್ನುವುದನ್ನು ಸತ್ಯವೇದ ಹೇಳ್ತಾ ಇದೆ. ದೇವರ ವಾಕ್ಯದ ಪ್ರಕಾರ ಇವತ್ತು ಶಿಷ್ಟನಿಗೆ ಇಷ್ಟವು ಲಭಿಸುವುದು ಅಂದರೆ ಯಾರು ದೇವರಿಗೆ ಹತ್ತಿರವಾಗಿ ಇರ್ತಾರೋ, ಯಾರು ಕರ್ತನ ಆತ್ಮದೊಟ್ಟಿಗೆ ಒಂದಾಗಿ ಇರ್ತಾರೋ, ಯಾರು ಯೇಸು ಸ್ವಾಮಿಯ ಪ್ರಿಯ ಮಕ್ಕಳಾಗಿ ಇರುತ್ತಾರೋ, ಶಿಷ್ಟನ ಸ್ವಭಾವದಲ್ಲಿ, ನೀತಿವಂತಿಕೆಯ ಹೃದಯದಲ್ಲಿ ಇರುತ್ತಾರೋ ಅವರೆಲ್ಲರಿಗೆ ಏನು ಆಶೀರ್ವಾದ ಗೊತ್ತಾ? ಅವರೆಲ್ಲರ ಇಷ್ಟಗಳು, ಆಸೆಗಳು, ಬಯಕೆಗಳು ಅದು ಲಭಿಸುವಂಥದ್ದಾಗ್ತದೆ. ಇವತ್ತು ಕೂಡ ನಿಮ್ಮ ಹೃದಯದಲ್ಲಿ ಏನಾದರೂ ಒಂದು ವೇಳೆ ಅನೇಕ ಆಸೆ ಬಯಕೆಗಳಿದ್ದರೆ ಅದಕ್ಕೆ ನೀವು ಏನೋ ದೇವರಿಗೆ ಕೊಡಬೇಕು ಅವಶ್ಯಕತೆ ಇಲ್ಲ. ನೀನು ಅದನ್ನು ಮಾಡಬೇಕು, ಆ ಬಲಿಯನ್ನು ಅರ್ಪಿಸಬೇಕು, ಇದನ್ನು ಮಾಡಬೇಕು, ಇದ್ಯಾವುದು ಇಲ್ಲ. ಪ್ರಿಯ ದೇವಜನರೇ, ನಿಮ್ಮ ಇಷ್ಟಾರ್ಥಗಳು ನೆರವೇರಿಸಲ್ಪಡಬೇಕು, ನಿಮ್ಮ ಆಸೆ ಬಯಕೆಗಳು ನಿಮಗೆ ಲಭ್ಯವಾಗಬೇಕು ಅಂದರೆ ನೀವು ಶಿಷ್ಟರ ಹಾಗೆ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಇರುವುದಾದರೆ ನಿಮ್ಮ ಇಷ್ಟಾರ್ಥಗಳು ನಿಮಗೆ ಲಭಿಸುವಂಥದ್ದಾಗ್ತದೆ. ಅದೆಷ್ಟೇ ದೊಡ್ಡದಿರಲಿ, ನನ್ನ ದೇವರಿಗೆ ನಿನ್ನ ಇಷ್ಟ, ನಿನ್ನ ಆಸೆ ಅದೆಷ್ಟು ದೊಡ್ಡದು, ಎಷ್ಟು ದೊಡ್ಡ ವೆಚ್ಚದಲ್ಲಿ ನೆರವೇರ್ತದೆ ಅದೆಲ್ಲವೂ ಬೇಡ. ಆತನಿಗೆ ನೀವು ಶಿಷ್ಟತನದಲ್ಲಿ ವಾಕ್ಯದ ಜ್ಞಾನದ ಅನುಸಾರದಲ್ಲಿ ನಡೆಯುತ್ತಿರುವುದಾದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು, ಅದಕ್ಕೆ ನಾನೇ ಸಾಕ್ಷಿ, ದೇವರ ವಾಕ್ಯದಲ್ಲಿ ಹೆಚ್ಚೆಚ್ಚಾಗಿ ಬೆಳೆಯುವುದಕ್ಕೆ ನಾವು ಆಸೆ ಪಡುವಾಗ, ನಮ್ಮ ಹೃದಯದ ಆಸೆಗಳೆಲ್ಲವೂ ದೇವರ ವಾಕ್ಯದಲ್ಲಿ ಇರುವಾಗ ನಮ್ಮ ಹೃದಯದ ಪ್ರತಿ ಬಯಕೆಗಳನ್ನು ಆತನು ನೆರವೇರಿಸುವಂಥವನಾಗ್ತಾರೆ. ಇವತ್ತು ನಮ್ಮ ಸೇವೆಯ ಪ್ರತಿ ಆಶೀರ್ವಾದದ ಭಾಗ, ಇವತ್ತು ನಾನು ಕುಳಿತು ಇಲ್ಲಿ ನಿಮ್ಮ ವಾಕ್ಯಗಳನ್ನು ಹಂಚುತ್ತಿರುವ ಈ ನಮ್ಮ ಚರ್ಚ್ ಮತ್ತು ಈ ಚರ್ಚಿನಲ್ಲಿರುವ ಪ್ರತಿ ಕಾರ್ಯಗಳು, ಈ ಸಭೆಯಲ್ಲಿರುವ ಪ್ರತಿ ಅಂಶಗಳು, ಇದೆಲ್ಲವೂ ನಾವು ಆಸೆ ಪಟ್ಟಂಥ ಕಾರ್ಯಗಳು. ನಮ್ಮ ಆಲಯ, ನಮ್ಮ ಸೇವೆಯಲ್ಲಿ ಇಂತಹ ಕಾರ್ಯಗಳಿರಬೇಕು, ಇಂತಹ ವಸ್ತುಗಳಿರಬೇಕು, ಇದೆಲ್ಲವೂ ನಾವು ಆಸೆ ಪಟ್ಟಂಥದ್ದು. ಆದರೆ ದೇವರು ನಮ್ಮ ಆಸೆಗಳನ್ನು ನೋಡಿ ಆ ಶಿಷ್ಟತನದ ಆಶೀರ್ವಾದದ ಪ್ರಕಾರ ಶಿಷ್ಟನಿಗೆ ಇಷ್ಟವು ಲಭಿಸುವುದು ಅನ್ನುವ ರೀತಿಯಲ್ಲಿಯೇ ಇವತ್ತು ನಮ್ಮ ಆಲಯದಲ್ಲಿ ಎಲ್ಲ ಕಾರ್ಯಗಳನ್ನು ದೇವರು ಒದಗಿಸಿಕೊಟ್ಟಿದ್ದಾರೆ. ಅದೇ ಪ್ರಕಾರ ನಿಮ್ಮ ಹೃದಯದಲ್ಲೂ ಏನೇ ಆಸೆ ಬಯಕೆಗಳಿದ್ದರೋ ನಾನು ನಂಬಿಕೆಯಿಂದ ಹೇಳ್ತೀನಿ, ಶಿಷ್ಟತನದಲ್ಲಿ ನಾವು ನಡೆಯುವುದಾದರೆ, ವಾಕ್ಯವನ್ನು ಹೆಚ್ಚಾಗಿ ಪ್ರೀತಿಸಿರುವುದಾದರೆ ದೇವರು ನಿಮ್ಮ ಆಸೆ ಬಯಕೆಗಳನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾರೆ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಹೇಳೋಣ, ದೇವರೇ ನಾನು ಶಿಷ್ಟನಾಗಿ ನಡೆಯುವುದಕ್ಕೆ ನನಗೆ ಸಹಾಯ ಮಾಡೋ, ಇಷ್ಟಾರ್ಥಗಳನ್ನು ನೆರವೇರಿಸ್ತೀನಿ ಅಂತ ಹೇಳಿದ್ದಕ್ಕಾಗಿ ಸ್ತೋತ್ರ ಅಂತೇಳಿ ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಶಿಷ್ಟನಿಗೆ ಇಷ್ಟವು ಲಭಿಸುವುದು ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ಅವರು ಶಿಷ್ಟತನದಲ್ಲಿಯೋ ನೀತಿವಂತಿಕೆಯಲ್ಲಿಯೂ ಹೆಚ್ಚಾಗಿ ನಿನ್ನಲ್ಲಿ ಬೆಳೆಯುವಾಗ ಅವರ ಎಲ್ಲ ಆಸೆಯ ಬಯಕೆಗಳನ್ನು ನೀನು ನೆರವೇರಿಸು. ಅವರ ಹೃದಯದ ಒಂದೊಂದು ಆಸೆಗಳನ್ನು ಕೂಡ ಅರಿತು ಅವರ ಇಷ್ಟಾರ್ಥಗಳನ್ನು ಅವರು ಲಭಿಸಿಕೊಳ್ಳುವಂತೆ ಸಹಾಯ ಮಾಡು, ಆಶೀರ್ವಾದ ಮಾಡ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725 814, 9008725 815. God bless you.